ಇನ್ನು ಇದೆಲ್ಲದರ ಜೊತೆಗೆ ಪೊಲೀಸರ ಇನ್ವಾಲ್ವ್ಮೆಂಟು ಕೂಡ ಇದರಲ್ಲಿ ಏನಾದರೂ ಇದೆಯಾ? ಎಲ್ಲ ಸಂಗತಿಗಳು ಕೂಡ ಪೊಲೀಸರಿಗೆ ಗೊತ್ತಿತ್ತಾ? ಪೊಲೀಸ್ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರಾ? ಈ ಪ್ರಶ್ನೆ ಕೂಡ ಈಗ ಇದ್ದಿದೆ. ಪೊಲೀಸ್ ತನಿಖೆಯ ಮೇಲೇನೆ ಈಗ ಅನುಮಾನ ಶುರುವಾಗಿದೆ. PSIಗೆ ಕರೆ ಮಾಡಿದಂಥವ್ರು ಯಾರು? ರೇಣುಕಾ ಕೊಲೆ ಕೇಸ್ನಲ್ಲಿ ಇವರು ಏನಾದರೂ ಭಾಗಿಗಳಾಗಿದ್ದಾರಾ? ಪೊಲೀಸ್ ತನಿಖೆಯ ಮೇಲೆ ಈಗ ಅನುಮಾನ ಶುರುವಾಗಿದೆ. ನಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಶವ ಹಾಕಬೇಡಿ ಅಂತ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಹೇಳಿದ್ನಂತೆ. ಹೀಗಾಗಿ RR ನಗರ ಬದಲು ಕಾಮಾಕ್ಷಿ ಪಾಳ್ಯಕ್ಕೆ ಶಿಫ್ಟ್ ಮಾಡಿದ್ರು. ಹೆಂಗಿದೆ ನೋಡಿ. ನಮ್ಮ ಏರಿಯಾದಲ್ಲಿ ಹಾಕಿದ್ರೆ ಅನುಮಾನ ಆಗುತ್ತೆ, ಬೇಡ ಇಲ್ಲಿ ಹಾಕ್ಬೇಡಿ, ಕಾಮಾಕ್ಷಿ ಪಾಳ್ಯ ಕಡೆ ತಗೊಂಡು ಬಿಸಾಕ್ಬಿಡಿ ಅಂತ. ಈ ಪೊಲೀಸರು ಕೆಲವರು ಕೊಡ್ತಾರಲ್ಲ ಐಡಿಯಾಗಳನ್ನ, ಖತರ್ನಾಕ್ ಐಡಿಯಾಗಳಿರ್ತಾವೆ. ಕೆಲವು ಸಂದರ್ಭದಲ್ಲಿ ಅವು ಬೂಮ್ರಾಂಗ್ ಆಗ್ಬಿಡ್ತವೆ. ಇದಕ್ಕಿದು ಎಕ್ಸಾಂಪಲ್ ಇದು. ಹೀಗಾಗಿನೇ ಮೃತದೇಹವನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಲಾಗಿದೆ. ಹೆಂಗಿದೆ ನೋಡಿ ಕತೆ. ಇಷ್ಟೆಲ್ಲ ಮಾತುಕತೆಯಾಗಿ ಚರ್ಚೆ ಮಾಡಿ, ಚರ್ಚೆಯ ನಂತರ ಶವವನ್ನು ತೆಗೆದುಕೊಂಡು ಹೋಗಿ ಬಿಸಾಕಲಾಗಿದೆ. ನಾವು ನಿನ್ನೆಯ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಅಲ್ಲಿನ ಗ್ಯಾಂಗ್ ಎಲ್ಲಿ ಎತ್ತಕ್ಕಂಬಂತು, ಏನು ಎತ್ತ, ಅದೆಲ್ಲದೂ ಕೂಡ ಮೃತದೇಹ ಸಿಕ್ಕಿರುವಂಥ ಸ್ಥಳ. ಇಲ್ಲಿ ತಗೊಂಬಂದು ಬಿಸಾಕಿದ್ದು ಯಾಕಪ್ಪ ಅಂತಂದರೆ RR ನಗರ ವ್ಯಾಪ್ತಿನಲ್ಲಿ ನೀವು ಬಿಸಾಕಬೇಡಿ ಅಂತ ಒಬ್ಬ ಅಧಿಕಾರಿ, ಪೊಲೀಸ್ ಅಧಿಕಾರಿ ಸಲಹೆ ಕೊಟ್ಟಿದ್ದಂತೆ. ಅದಕ್ಕೆ ಇನ್ನು A13 ದೀಪಕ್ಕನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಕೆಲ ರಾಜಕಾರಣಿಗಳು ಸಿದ್ಧವಾಗಿದ್ರು. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಹತ್ಯೆ ಕೇಸ್ ಏನಾಯಿತು, ಆ ಶವವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎಸಲಿಕ್ಕೆ ಯಾಕೆ ಟ್ರೈ ಮಾಡಿದ್ರು? ದೀಪಕ್ಕನ್ನು ರಕ್ಷಣೆ ಮಾಡಲಿಕ್ಕೆ ಒಬ್ಬ ಪ್ರಭಾವಿ ರಾಜಕಾರಣಿಗಳು ಇಲ್ಲಿ ಎಫರ್ಟ್ ಹಾಕಿದ್ರು. ಈತ ಪ್ರಭಾವಿ ರಾಜಕಾರಣಿಯ ಸಂಬಂಧಿ. ಈತನನ್ನೂ ಕೂಡ ಕೇಸ್ನಿಂದ ಹೊರಗಡೆ ಇಡಲಿಕ್ಕೆ ಏನಾದರೂ ಪ್ರಯತ್ನಗಳನ್ನು ಮಾಡಲಾಯ್ತಾ? ವ್ಯವಸ್ಥಿತವಾಗಿ ದೀಪಕ್ನನ್ನ ಅಪ್ರೂವರ್ ಮಾಡಬೇಕು ಅಂತ ತೀರ್ಮಾನಿಸಲಾಗಿತ್ತು ಅಂತ 5 ಕೋಟಿಗೆ ಮಾತುಕತೆ ನಡೆಸಿದ್ರು ಅನ್ನೋದ್ರ ಬಗ್ಗೆ ಆರೋಪ ಇದೆ. ಪೊಲೀಸರ ತನಿಖೆಯ ಮೇಲೆ ಒಂದಷ್ಟು ಅನುಮಾನಗಳಿದೆ. ಅಲ್ಲ, ನನಗನ್ಸುತ್ತೆ ಪೊಲೀಸರು ಏನಾದರೂ ಆ ರೀತಿ ಅನುಮಾನಗಳೇನಾದರೂ ಇದ್ದಿದ್ದರೆ ಪೊಲೀಸರು ತುಂಬ ಚೆನ್ನಾಗಿ ಐಡಿಯಾಗಳು ಕೊಡ್ತಾರೆ. ಈ ರೀತಿ ಸಿಕ್ಕಿಕಾಕಳ ಅಂಥದ್ದೇನು ಕೊಡಲ್ಲ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಜ್ವಲ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಇದೇನಿದೆ, ಯಾಕೋ ಇದು ಬೇರೆ ಬೇರೆ ಟ್ವಿಸ್ಟನ್ನು ಪಡಿತಾ ಇದೆ. ಪ್ರಜ್ವಲ್, ಗಮನಿಸ್ತಾ ಇದ್ದೀವಿ ನಾವು. ಜೊತೆಗೇನು ಅಂತಂದರೆ ಇಲ್ಲಿ ಯಾರ್ಯಾರ ಕೈವಾಡ ಇದೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಯಾರೋ ಒಬ್ಬ ಪ್ರಭಾವಿ ರಾಜಕಾರಣಿ ಕೂಡ ಇದ್ದಾರೆ ಅನ್ನುವಂಥದ್ದು. ಜೊತೆಗೇನು ಅಂದರೆ ಅವರಿಂದಲೇ ಸಂಬಂಧಪಟ್ಟಂಥ ವೈದ್ಯಾಧಿಕಾರಿಗಳಿಗೂ ಕೂಡ ಫೋನ್ ಕರೆ ಹೋಗಿತ್ತು. ಅದಾದಮೇಲೆ ಆ ವೈದ್ಯಾಧಿಕಾರಿನೇ ಸಂಬಂಧಪಟ್ಟಂಥ ಕಮಿಷನರಿಗೆ ಸಂಬಂಧಪಟ್ಟಂಗೆ ದೂರನ್ನು ಕೊಟ್ಟಿದ್ದರು ಅನ್ನುವಂಥದ್ದೆಲ್ಲದೂ ಕೂಡ. ಇಲ್ಲಿ ಕೆಲವೊಂದು ಅನುಮಾನಗಳು ಕೂಡ ಇದೆ. ಪೊಲೀಸರ ಮೇಲೆ ಅನುಮಾನ ದಟ್ಟವಾಗ್ತಾ ಇದೆ ಈ ಸಂದರ್ಭದಲ್ಲಿ. ನನಗನ್ಸುತ್ತೆ ನಿಮಗೂ ಕೂಡ ತುಂಬ ಚೆನ್ನಾಗಿ ಗೊತ್ತು, ಯಾಕಂದರೆ ಈ ಕ್ರೈಮ್ ವರದಿಗಾರಿಕೆ ಮಾಡುವಂಥವ್ರಿಗೆ ಇದ್ರ ಬಗ್ಗೆ ಸಾಕಷ್ಟು ಐಡಿಯಾ ಇರುತ್ತೆ. ಪೊಲೀಸರು ಏನಾದರೂ ಐಡಿಯಾ ಕೊಟ್ಟರೆ ಬಹಳ ಚೆನ್ನಾಗಿ ಕೊಡ್ತಾರೆ ಸಿಕ್ಕಾಕಳಿದ್ದಂಗೆ. ಆದರೆ ಇಲ್ಲಿ ಶವ ಬಿಸಾಕೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ಪೊಲೀಸರ ಇನ್ವಾಲ್ವ್ಮೆಂಟ್ ಇತ್ತಾ, ಅಥವಾ ಇಡೀ ಪ್ರಕರಣದಲ್ಲಿ ಪೊಲೀಸರ ಇನ್ವಾಲ್ವ್ಮೆಂಟ್ ಕಾಣ್ತಾ ಇದೆಯಾ? ಏನು ನಡೆದಿದೆ? ಈ ಎಲ್ಲ ಕಡೆ ಇದ್ದಂಗೆ ಇಲ್ಲೂ 2 ಕೆಟಗರಿ ಅಧಿಕಾರಿಗಳು. ಒಂದು ಕೆಟಗರಿ ಅಧಿಕಾರಿಗಳು ಇಲ್ಲ ಕಾನೂನು ಪ್ರಕಾರ ಏನಾಗಿದೆ ಅವರಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನೋದು ಅವರ ಕೆಟಗರಿಯಲ್ಲಿ. ಈಗ ಪ್ರಸಕ್ತ ತನಿಖಾಧಿಕಾರಿಯಾಗಿರುವಂತ ಚಂದನ್ ಅವ್ರು ಬರ್ತಾರೆ, ಮತ್ತೆ ಒಂದಷ್ಟು ಜನ ಅಧಿಕಾರಿಗಳು ಬರ್ತಾರೆ. ಇನ್ನೊಂದು ಕೆಟಗರಿ ಇದೆ. ಆ ಕೆಟಗರಿ ಯಾವುದು ಅಂತ ಅಂದ್ರೆ, ಕೃತ್ಯ ನಡೆದ ಬಳಿಕವಾಗಿ ಈ ಪಟಾಲಂ ಏನಿದೆ, ಡಿ ಗ್ಯಾಂಗ್ನ ಪಟಾಲಂ ಏನಿದೆ, ಇದರಲ್ಲಿ ಒಬ್ಬ ಆರೋಪಿ ಒಬ್ಬ PSIಗೆ ಕಮ್ಯುನಿಕೇಶನ್ ಅನ್ನ ಮಾಡ್ತಾನೆ. ಯಾರೋ ನಮ್ಮ ಸ್ನೇಹಿತರು ಯಾವುದೋ ಒಂದು ಫೈನಾನ್ಸ್ ವಿಚಾರಕ್ಕೆ ಗಲಾಟೆ ಮಾಡ್ಕೊಂಡು ಹೊಡೆದು ಬಿಟ್ಟಿದ್ದಾರೆ, ಅವ್ನು ಸತ್ತೋಗ್ಬಿಟ್ಟಿದ್ದಾನೆ, ಏನ್ ಮಾಡೋದು ಅಂತ ಕೇಳ್ತಾರೆ. ಆ ಸಂದರ್ಭದಲ್ಲಿ ಅವರು ಮೊದಲು ಹೋಗಿ ನೀವು ಪೊಲೀಸ್ ಸ್ಟೇಷನ್ ಸರೆಂಡರ್ ಆಗಿ ಮತ್ತೆ ಆ ಬಾಡಿನ ನಮ್ಮ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಎಲ್ಲೋ ಹಾಕ್ಬೇಡಿ ಅನ್ನೋದನ್ನ ಹೇಳ್ತಾರಂತೆ. ಹೇಳಿದವರು ಅದರಂತೆ ಮುಂದುವರೆದ ಭಾಗದಲ್ಲಿ ನಡ್ಕೊಂಡು ಹೋಗುತ್ತೆ. RR ನಗರ ಆಲ್ಮೋಸ್ಟ್ ಫಾರೆಸ್ಟ್ ಏರಿಯಾ ತರ ಇದೆ. ಒಂದಷ್ಟು ರೆಸಿಡೆನ್ಷಿಯಲ್ ಏರಿಯಾ ಬಿಟ್ರೆ ರಾಜಕಾಲುವೆಗಳಿದಾವೆ, ಫಾರೆಸ್ಟ್ ಏರಿಯಾ ತರ ಇದೆ. ಆದ್ರೆ ಅಲ್ಲೆಲ್ಲೂ ಎಸಿಲ್ಲ. ಕಾಮಾಕ್ಷಿ ಪಾಳ್ಯಕ್ಕೆ ಯಾಕೆ ಬಾಡಿಯನ್ನ ಸಿಟಿ ಒಳಗಡೆ ಟುವರ್ಡ್ ಸಿಟಿ ಯಾಕೆ ಬರ್ತಾರೆ? ಹೋಗ್ಬೇಕಾಗಿದ್ರೆ ಒಂದು ವೇಳೆ ಅವ್ರೇನಾದ್ರು ಬೇರೆ ಶೆಡ್ ಇಂದ ಬೇರೆ ಕಡೆ ಎಸಿಬೇಕನ್ನೋದಾದ್ರೆ ಸಿಟಿಯಿಂದ ಆಚೆ ಕಡೆ ಹೋಗ್ತವೆ, ಇದು ಕಾಮನ್ ಪ್ಯಾಟರ್ನ್. ಬಟ್ ಸಿಟಿಯಿಂದ ಒಳಗಡೆಗೆ ಯಾಕೆ ಬಂತು ಬಾಡಿ, ಟುವರ್ಡ್ ಸಿಟಿ ಯಾಕೆ ಬಂತು ಅನ್ನೋದು ಸದ್ಯಕ್ಕಿರುವಂತ ಪ್ರಶ್ನೆ ಒಂದು. ಮತ್ತೆ ಈ ಸಿಟಿ ಒಳಗಡೆ ಬಂದಂತ ಬಾಡಿಯನ್ನ ಬರುದಿನವೇ 3 ಜನ 4 ಜನ ಸರೆಂಡರ್ ಆಗ್ತಾರೆ. ಅದ್ಯಾಕೆ ಸರೆಂಡರ್
ಜನರು ಪೊಲೀಸ್ ಸ್ಟೇಷನ್ಗೆ ಹಾಕ್ತಾರೆ, ಕಾಮಾಕ್ಷಿ ಪಳ್ಳಿಗೆ ಯಾಕೆ ಹಾಕ್ತಾರೆ, ಕಾಮಾಕ್ಷಿ ಪಳ್ಳಿ ಲಿಮಿಟ್ಸ್ಗೆ ಯಾಕೆ ಬಾಡಿ ಎಸಿತಾರೆ? ಇವು ಸದ್ಯಕ್ಕೆ ಇರುವಂತ ಪ್ರಶ್ನೆಗಳು. ಯಾಕಂತ ಅಂದ್ರೆ ಜನರೇ ಇಲ್ದಲೇ ಇರುವ ಕಡೆ ಬಾಡಿ ಎಸಿತಾರೆ ಕಾಮನ್ ಆಗಿ, ಅದು ಇಲ್ಲಿ ಯಾಕೆ ಇಲ್ಲಿಗೆ ಎಸಿದ್ರು ಅನ್ನೋದು. ಮತ್ತೆ ಪೊಲೀಸ್ ಅಧಿಕಾರಿಗಳ PSI ಆಗ್ಬೋದು, ಅವರ ಮೇಲಿರುವಂತ ಇನ್ಸ್ಪೆಕ್ಟರ್ಗಳಾಗ್ಬೋದು, ಇವ್ರುಗಳು ಈ ಗಮನಕ್ಕೆ ಬಂದ ತಕ್ಷಣ ರಾತ್ರಿನೇ ಹೇಳ್ಬೋದಿತ್ತಲ್ಲ, ಬೆಳಗ್ಗೆ ಯಾರೋ ಬಾಡಿಯನ್ನ ನೋಡಿ ಸೆಕ್ಯೂರಿಟಿ ಅವನು ಕಂಪ್ಲೇಂಟ್ ಅನ್ನ ಕೊಡೋ ತನಕ ಯಾಕೆ ವೇಟ್ ಮಾಡಬೇಕಾಗಿತ್ತು ಅನ್ನೋದು ಸದ್ಯಕ್ಕಿರುವಂತ ಪ್ರಶ್ನೆ. ಹೀಗಾಗಿ ಇದರಲ್ಲಿ A13 ಅನ್ನೋ ಒಬ್ಬ ವ್ಯಕ್ತಿ ಏನಿದ್ದಾನೆ, ಒಬ್ಬ ಆರೋಪಿ, ಅವನನ್ನ ಇದುವರೆಗಿನ ಕ್ಷಣದ ತನಕ ಸೇವ್ ಮಾಡ್ಲಿಕ್ಕೆ ಪ್ರಯತ್ನವೇ ನಡೀತಾ ಇದೆ. ಯಾಕೆ ಅಂತ ಅಂದ್ರೆ ಅವನು ಇದುವರೆಗೆ ಹೊರಗಡೆ ಕೆಲಗೂ ತೋರಿಸ್ಲಿಕ್ಕೆ ಬಿಡ್ಲಿಲ್ಲ, ಅವನು ಇದುವರೆಗೆ ಏನನ್ನು ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಯಾಕೆ ಅಂತ ಅಂದ್ರೆ ಕೆಲವೊಂದು ಪ್ರಶ್ನೆಗಳಿದಾವೆ. ಆತ ಒಬ್ಬ ಪ್ರಭಾವಿ ರಾಜಕಾರಣಿಯವರ ಮಗ, ಅಂದ್ರೆ ಪ್ರಭಾವಿ ರಾಜಕಾರಣಿಯವರ ಸಿಸ್ಟರ್ ಮಗ ಅಂತ ಹೇಳಿ, ಹೀಗಾಗಿ ಅವನನ್ನ ಸೇವ್ ಮಾಡಬೇಕು, ಅವನನ್ನ ಕಾಪಾಡಬೇಕು ಅನ್ನೋ ಉದ್ದೇಶಕ್ಕೆ ಇಷ್ಟೆಲ್ಲ ನಡೀತದೆ. ಸದ್ಯಕ್ಕೆ ನಮಗಿರೋ ಮಾಹಿತಿ ಪ್ರಕಾರ ಅವನನ್ನ ಅಪ್ರೂವರ್ ಮಾಡಿಕೊಂಡು ಪ್ರಕರಣದ ತನಿಖೆನ ಮುಂದಕ್ಕೆ ತಗೊಂಡೋಗ್ಬೇಕು, ಅವನನ್ನ ಸೇವ್ ಮಾಡ್ಕೊಳ್ಬೇಕು, ಆ ರಾಜಕಾರಣಿ ಫ್ಯಾಮಿಲಿಗೆ ಯಾವುದೇ ರೀತಿಯಲ್ಲಿ ಕೆಟ್ಟ ಹೆಸರು ಬರಬಾರ್ದಂಗೆ ನೋಡ್ಕೊಳ್ಬೇಕು ಅನ್ನೋದಕ್ಕೆ ತುಂಬಾ ದೊಡ್ಡ ಮೊತ್ತದ ಮಾತುಕತೆಗಳಾಗಿದ್ದಾವೆ ಅನ್ನೋದು ಸದ್ಯಕ್ಕಿರೋ ಮಾಹಿತಿ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.